ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ಥರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ತೆ. ಬಾಡಿ ಅಂತೂ ಕಟ್ಟಿ ಮುಗಿಸಾಯ್ತು. ಇನ್ನು ಮುಖ್ಯದ ಕೆಲಸ ಏನೈತೆ ಅಂತ ಹೇಳಿದ್ರೆ, ಗಾಡಿ ಯಾಕೋ ಅಲ್ಲಲ್ಲಿ ಮಿಸ್ ಹೊಡಿತಾ ಇದೆ. ಬೇಕಾದ್ರೆ ಚೆನ್ನೈಯಲ್ಲೂ ಮಿಸ್ ಹೊಡೀತು. ನಾನು ಅದಕ್ಕೆ ಏನು ಮಾಡಿದೆ, ಪೇಮೆಂಟ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರಲಿಲ್ಲ, ಬಾಡಿ ಕಟ್ಟಿಸ್ಬಿಡೋಣ ಆಮೇಲೆ ನೋಡೋಣ ಅದನ್ನ ಅಂದ್ಕೊಂಡಿದ್ದೆ. ಇವಾಗ ಬಂದರೆ ಅದೇ ಥರ ಆಯ್ತಾಯ್ತು. ಕೆಳಗಡೆ ಆಯಿಲ್ ಬೇರೆ ಲೀಕ್ ಆಗಿ ಸರಿ ಮೆಕ್ಯಾನಿಕ್ಗೆ ಫೋನ್ ಮಾಡ್ಬಿಟ್ಟು ನಮ್ಮದು ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಕ್ ಅವ್ರಿಗೆ ಹೇಳಿದ್ರೆ ಅತ್ಯಾಗ ಖರ್ಚು ಮಾಡಿಸಲ್ಲ, ಅಮೌಂಟ್ ಅಡ್ಜಸ್ಟ್ ಮಾಡಿ ಏನು ಮಾಡ್ಬೇಕು, ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ನೋಡಿ ಅದನ್ನ ರೆಡಿ ಮಾಡ್ಕೊಡ್ತಾರೆ. ಅಂಥವ್ರ ಹತ್ರ ಹೋಗೋಣ ಬನ್ನಿ. ಒಳಗೆ ಹತ್ತು ಕೂತ್ಕೊಂಡಿದ್ದ ತಕ್ಷಣ ಬಾಡಿ ಸೌಂಡ್ ಎಲ್ಲ ನಿಂತ್ಕೊಂಡಿದೆ. ಕ್ಯಾಬಿನ್ ಮಾತ್ರ ಗಡ 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 ನಡುಗ್ತಾ ಐತೆ. ಸ್ಟೇರಿಂಗು ಅಳ್ಳಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಇದೇನಪ್ಪ ಇದು, ಎಲ್ಲ ಕೆಲಸ ಮುಗಿಸಿದ್ರು ತಿರ್ಗಾ ಮತ್ತೆ ಸ್ಟೇರಿಂಗ್ ಎಲ್ಲ ಅಳ್ಳಾಡ್ತಾ ಇತ್ತಲ್ಲ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡೆ. ಅದಾಗ್ಬಿಟ್ಟೆ ಟೆನ್ಷನ್ ಒಂದಿತ್ತು. ಏನೋ ಸ್ಮೂತ್ ಮಾಡಿದ್ರು ಗಾಡಿ ಸ್ಮೂತ್ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಚಿಂತೆ ಆಗ್ಬಿಟ್ಟಿತ್ತು. ಆಮೇಲೆ ಮಿರರ್ ಅಲ್ಲಿ ನೋಡ್ತೀನಿ, ಸ್ಮೋಕ್ ನೋಡಿದ್ರೆ ದಬ 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 ಅಂತ ಕಿತ್ಕೊಂಡ್ ಬರ್ತಾ ಇತ್ತು. ನೋಡಿ, ಆ ಮಿರರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಇದೇನಪ್ಪ ಇದು ಹಿಂಗ ಆಗ್ಬಿಡ್ತಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಬರುತ್ತಾ ಇದು, ಇಲ್ಲ ಕಂಟಿನ್ಯೂಸ್ ಆಗಿ ಆಗ್ಬಿಡುತ್ತಾ. ಆಮೇಲೆ ಗೊತ್ತಲ್ಲ ನಿಮ್ಗೆ, ಎಲ್ಲಾದ್ರೂ ಟ್ರಾಫಿಕ್ ಪೊಲೀಸರು ಹಿಡಿದ್ರೆ ಆಮೇಲೆ ಅದನ್ನ ಬೇರೆ ಸ್ಮೋಕ್ ಬೇರೆ ಬರ್ತೈತೆ ಅಂತ ಅದನ್ನ ಬೇರೆ ಫೈನ್ ಹಾಕ್ತಾರೆ. ಇದೆಲ್ಲ ಟೆನ್ಷನ್ ಜಾಸ್ತಿ ಆಯ್ತು. ಆಮೇಲೆ ಪೇಮೆಂಟ್ ಇಂದು ಸಿಕ್ಕಾಬಿಟ್ಟೆ ಟೆನ್ಷನ್ ಇತ್ತು ಗುರು. ಯಾಕಂದ್ರೆ ದುಡ್ಡು ಇರ್ಲಿಲ್ಲ, ಬಾಡಿ ಕೆಲಸ ಮಾಡಿಸಿ ಅದೇ ಅಲ್ಲಿ ಇಲ್ಲಿ ಇಸ್ಕೊಂಡು ಸಣ್ಣ ಪುಟ್ಟ ಅದನ್ನ ಹೇಳಿದ್ರೆ ದೊಡ್ಡದಾಗುತ್ತೆ ಅಷ್ಟೆಲ್ಲ ಫೀಲಿಂಗ್ ಇತ್ತು. ಆದ್ರೂ ಮನ್ಸಲ್ಲಿ ಒಂದು ನಗು ಒಂದಿತ್ತು, ಏನೋ ಬಿಡು ಆದಷ್ಟು ಗಾಡಿ ರೆಡಿ ಮಾಡ್ಕೊಂಡಿದೀವಲ್ಲ ಅನ್ನೋದೊಂದು. ಈ ಸ್ಟೇರಿಂಗ್ ಮೇಲೆ ಇಕ್ಕರೆ ಗಡ 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 ನಡುಗ್ತಾ ಐತೆ. ನಾನು ಇಷ್ಟೆಲ್ಲ ಮಾಡಿಸ್ರು ನಡ್ಗದ್ ಬಿಟ್ಟಿಲ್ವಲ್ಲ ಅಂತ ನನಗೊಂದು ಫೀಲಿಂಗ್ ಒಂದು ಇತ್ತು. ಆಮೇಲೆ ಮೆಕ್ಯಾನಿಕ್ಗೆ ಫೋನ್ ಮಾಡಿದೆ, ಬಾರಪ್ಪ ನೀನು ಸ್ಪಾಟಿಗೆ ಬಂದಿದ್ದೀನಿ, ನಾನು ಗಾಡಿ ರೆಡಿ ಮಾಡು, ಅದೇನಾಗೈತೆ ನೋಡು, ಗಾಡಿ ನಡುಗ್ತಾ ಐತೆ ಸ್ಟೇರಿಂಗ್ ಎಲ್ಲ ಅನ್ನೋದೊಂದು ಅವ್ರಿಗೆ ಹೇಳಿದೆ ನಾನು. ಅದಕ್ಕೆ ಅವ್ರು ಬರ್ತೀನಿ ಅಣ್ಣ ವೆಯ್ಟ್ ಮಾಡ್ತಾರೆ ಅಲ್ಲೇನೆ, ಒಂದು ಹಾಫ್ ಅನ್ ಅವರ್ ಮನೇಲಿ ರೆಡಿ ಆಗ್ತಾ ಇದ್ದೀನಿ ಅಂತ. ನಾನು ಹೇಳಿದೆ, ಅಪ್ಪ ನನ್ನ ಹತ್ರ ಜಾಸ್ತಿ ಪೇಮೆಂಟ್ ಇಲ್ಲ, ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಮಾಡು, ಆಮೇಲೆ ಸುಮ್ಮನೆ ಆಮೇಲೆ ಬಿಚ್ಬಿಟ್ಟು ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ ಖರ್ಚು ಅಂದಾಗ ನನ್ನ ಕೈಲಿ ದುಡ್ಡಿಲ್ಲ. ಇವಾಗ ಆಲ್ರೆಡಿ ನಾನು ಟೋಟಲ್ ಆಗಿ ಖಾಲಿ ಆಗಿದ್ದೀನಿ, ಮತ್ತೆ ನನಗೆ ಖರ್ಚು ಬಂತು ಅಂದ್ರೆ ನನ್ನ ಕೈಲಿ ತಿರ್ಗಾ ಸಾಲ ಮಾಡೋ ಪರಿಸ್ಥಿತಿ ಇಲ್ಲ, ನಾನು ಇಲ್ಲ ಇವಾಗ ಅನ್ನೋದು ಆಯ್ತು. ಯಾಕಂದ್ರೆ ಇನ್ನೊಂದು 5 ದಿವಸ ಹೋದ್ರೆ ನನಗೆ EMI ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. EMI ಬರುತ್ತೆ, ದುಡ್ಡು ಹೊಂಚೋದ ಕಷ್ಟ ಆಗ್ಬಿಡುತ್ತಪ್ಪ. ಆಮೇಲೆ ಇದ್ರಿಗೆ ಜಾಸ್ತಿ ಖರ್ಚಾಗ್ಬಿಡ್ತು ಅಂದ್ರೆ ಇದಕ್ಕೂ ಹೊಂಚಕ್ಕಾಗಲ್ಲ. ಆಮೇಲೆ ಗಾಡಿ ಅರ್ಧ ಬರ್ದ ಮಾಡಿ ನಿಲ್ಸಿ ಹೋಗ್ಬೇಕಾಗುತ್ತೆ ಅಂದ ತಕ್ಷಣ, ಇಲ್ಲ ಅಣ್ಣ ನಾನು ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ನೀವು ಫಸ್ಟ್ ಎತ್ತಿ ಕ್ಯಾಬಿನ್ ನೋಡೋಣ, ಒಳಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಂತ ಹೇಳಿದ್ರು. ಆಮೇಲೆ ಅವರು ಅವ್ರ ಫ್ರೆಂಡ್ ಇಬ್ರು ಬಂದ್ರು. ಇಬ್ರು ಒಳ್ಳೆ ಹುಡುಗರು, ಕೆಲಸ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹೇಳಿದ್ಕೆ ಅವರು ನಾಜಲ್ಗಳಲ್ಲಿ ಯಾವ್ದಾರು ಒಂದು ಬ್ಲಾಕ್ ಆಗಿರುತ್ತಣ್ಣ, ನೋಡೋಣ ನಾಜಲ್ ಕ್ಲೀನ್ ಮಾಡ್ಸೋಣ ಫಸ್ಟ್ ಅಂತ ಹೇಳಿದ್ರು. ನಾನು ಆಮೇಲೆ ಅವ್ರಿಗೆ ಕೇಳಿದೆ, ಅಪ್ಪ ನಾಜಲ್ಲಿ ಬಿಚ್ಚಿದ್ರೆ ಎಷ್ಟು ಖರ್ಚು ಬರ್ಬೋದು ಅಂದ್ರೆ, ಅಣ್ಣ ಗೊತ್ತಿಲ್ಲ, ಒಂದು 10,000 ಬರ್ಬೋದು, ಇಲ್ಲಾಂದ್ರೆ ಬಂದ್ರೆ ಇನ್ನೂ ಕಮ್ಮಿನೂ ಆಗ್ಬೋದು ಅಂತ ಹೇಳಿದ್ರು. ಆದಷ್ಟು ನೋಡಪ್ಪ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಕೆಲಸ ಮಾಡಿಸ್ಕೊಡು ಅಂತ ಹೇಳಿದೆ. ಮಾಡಿಸ್ಕೊಡ್ತೀನಿ ಅಣ್ಣ ಬನ್ನಿ ಅಂದ್ರೆ. ಏರ್ ಫಿಲ್ಟರ್ ಬೇರೆ ಬಿಚ್ಚಿದ್ರು ಗುರು. ಇದು ಏರ್ ಫಿಲ್ಟರ್ ಒಂದೆಷ್ಟು ಗೊತ್ತಾ ಗುರು, 4,500 ರೂಪಾಯಿ ಗುರು ಆ ಏರ್ ಫಿಲ್ಟರ್. ಹೇಳಿದ್ಕೆ ಇದನ್ನ ಬಿಡೋಣ, ನಾನು ಏರ್ ಹೊಡ್ಸಿ ಕ್ಲೀನಾಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ನನಗೆ ನಾಜಲ್ ರೆಡಿ ಮಾಡಿಸೋ ಜಾಗಕ್ಕೆ ಕರ್ಕೊಂಡು ಹೋದ್ರು. ನಾನು ಇಲ್ಲಿ ಎಷ್ಟು ಅಂತವ್ರು, ನಾಜಲ್ ಏನು ಹೊಲ್ಟೋಗೈತೆ ಅಂತ ಹೇಳ್ತಾರೋ ಏನು ಅನ್ನೋದು ಒಂದು ಮನ್ಸಲ್ಲಿ ಗೊಂದಲ ಇಟ್ಕೊಂಡೆ ಅದು ಒಳಿಕ್ ಹೋದೆ ಗುರು. ಫಿಟ್ ಮಾಡ್ಬೇಕಾದ್ರೆ ನನ್ನ ಎದೆ ಬಡ್ತಾ ಜಾಸ್ತಿ ಹೊಡ್ಕೊಳ್ಳೋದು ಗುರು. ಯಾಕಂದ್ರೆ ಒಂದೊಂದು ನಾಜಲ್ಲು 13,000 ರೂಪಾಯಿನೋ 18,000 ರೂಪಾಯಿನೋ ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿ ನಾಜಲ್ಗಳೆಲ್ಲ ಹೊಲ್ಟೋಗ್ಬಿಟ್ಟವ, ಇಲ್ಲ ಯಾವ ನಾಜಲ್ ಹೋಗೈತೆ ಅನ್ನೋದು ಒಂದೇ ಇತ್ತು. ಆಮೇಲೆ ಆ ದೇವ್ರ ಹತ್ರ ಬೇಡ್ಕೊಂತ ಇದೆ, ದೇವ್ರೆ ಯಾವ ನಾಜಲ್ ಹೋಗ್ದಲ್ಲೇ ಇರಲ್ಲ, ಏನೇ ಬೇಡ್ಕೊಂಡ್ರು ಏನಾಗ್ಬೇಕು ಅದು ಹಾಗೆ ಇತ್ತು ಗುರು. ಒಂದು ನಾಜಲ್ ಮಾತ್ರ ಬ್ಲಾಕ್ ಆಗ್ಬಿಟ್ಟಿತ್ತು, 3 ನಾಜಲ್ ಚೆನ್ನಾಗಿತ್ತು. ನನ್ನ ಪುಣ್ಯ ಚೆನ್ನಾಗೈತೆ ನೋಡಿ, ಈ ನಾಜಲ್ ಮಾತ್ರ ಬ್ಲಾಕ್ ಆಗ್ಬಿಟ್ಟೈತೆ. ಅದು ಪ್ರೆಸರ್ ಹಾಕಿದ್ರು, ಅವರು ಹಾಕಿದ್ರು ಬರ್ಲಿಲ್ಲ, ಯಾವುದೋ ಒಂದ್ ಕಡೆ ಮಾತ್ರ ಹೊಡಿತಾ ಇತ್ತು. ಅವ್ರು ತೋರಿಸಿದ್ರು ನನ್ಗೆ ಅದನ್ನ. ಆಮೇಲೆ ಅವ್ರು ಹೇಳಿದ್ರು ರೆಡಿ ಮಾಡಿ ಅಂತ ಹೇಳ್ಬಿಟ್ಟೆ. ಹುಡುಗರು ಆಚೆ ಕರ್ಕೊಂಡ್ರು ಬಾಣ ಅಂತ ಹೇಳಿದೆ. ನಾನು ಹೋಗಿ ಅವ್ರ ಹತ್ರ ಹೇಳ್ದೆ, ಎಷ್ಟಾಗ್ಬೋದಪ್ಪ ಅಂದಾಜು ಅಂತ ಹೇಳಿದೆ. ಗೊತ್ತಿಲ್ಲ ಅಣ್ಣ, ಕೂಲ್ ಆಗಿರೋ, ನೋಡೋಣ ಎಷ್ಟಾಗುತ್ತೆ, ಒಂದು ಅಂದಾಜು ಒಂದು 5,000 ಇಕ್ಕೋ, ಇಲ್ಲ 4,000 ಇಕ್ಕೋ, ಈ ರೇಂಜಲ್ಲಿ ಇಕ್ಕೋ, ಒಂದು ನಾಜಲ್ ಅಲ್ವಾ ಅದನ್ನೇ ಪಿನ್ ಹಾಕಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು. ಸರಿ ಕಣಪ್ಪ ಆಯ್ತು, ಜಾಸ್ತಿ ಆಗೋಯ್ತು ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಂತ ಹೇಳಿದೆ ನಾನು ಅವ್ರಿಗೆ. ಏನಾಗಲ್ಲ ಬಾಣ ಅಂತ ಅವ್ರ ಗ್ಯಾರೇಜ್ ಹತ್ರ ಬಂದು, ಇದೇ ಅವ್ರ ಪುಟ್ಟದಾದ ಒಂದು ಪೆಟ್ಟಿಗೆ ಅಂಗಡಿ, ಇನ್ನೊಂದು ಅಂಗಡಿ ಆ ಕಡೆ ಇದೆ ಅವ್ರದ್ದು. ಬಡವ್ರಿಗೆ ಬಾದಾಮಿ ಅನ್ನೋದು ಈ ಹುಡುಗರು. ನಾನು ಹುಡ್ಕದೆ ಇಂಥವ್ರನ್ನೇ ಗುರು, ಇನ್ನು ಬ್ಯಾರನ್ನ ಹುಡ್ಕಾಗಲ್ಲ. ಜಾಸ್ತಿ ದೊಡ್ಡದಾಗೆ ಸೆಡ್ ಇದ್ದಿ, ಅಲಂಕಾರ ಚೆನ್ನಾಗಿದ್ದಿ, ಅಲ್ಲಿ ಹೋದ್ರೆ ಗುರು ಜೋಬಲ್ಲ ಏನೇ ನಡೆದೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಂದ್ರೆ ಎಲ್ಲರೂ ಕೆಟ್ಟವ್ರೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಮ್ಮ ರೇಂಜ್ ಏನೈತೋ ಆ ರೇಂಜಿಗೆ ನಾವು ಹುಡುಕಾಡ್ಬೇಕು. ಒಂದ್ ಸತಿಗಲ್ಲ 2 ಸತಿ ಇನ್ನೊಬ್ಬರನ್ನ ಕೇಳಬೇಕು, ಯಾವ ಹುಡುಗರು ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ, ಕೆಲಸ ಏನೈತೆ ಅದನ್ನ ಮಾತ್ರ ಮಾಡಿದ್ರೆ ಸರಿ ಗುರು. ಇದನ್ನ ಆಗದೇ ಇಲ್ಲ, ಇದನ್ನ ಮುಂದುವರಿಯೋದೇ ಇಲ್ಲ, ಇದನ್ನ ತೆಗೆದು ಬಿಸಾಕ್ಬೇಕು, ಬ್ಯಾರೇದ್ ಹಾಕ್ಬೇಕು ಅನ್ನೋರ್ತಕ್ ಹೋದಾಗ ನಮಗೂ ತೀರಾ ಕಷ್ಟ ಆಗ್ಬಿಡುತ್ತೆ. ಏನಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ದುಡ್ಡಿರಲ್ವಲ್ಲ ಗುರು. ಅಂದ್ರೆ ಶೋರೂಮ್ ಪೀಸೆ ಹಾಕಿಸ್ಬಿಡ್ತಿದೆ ಗುರು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇವಾಗ ಆ ಮಟ್ಟಕ್ಕಿಲ್ಲ ಗುರು. ನಮ್ಗೆ ಹೇಳ್ಕೊಂಡ್ರೆ ಒಂದು ದುಃಖ ಗುರು. ನನಗೆ ನಾವು ಸೆಕೆಂಡ್ ಹ್ಯಾಂಡ್ ಹುಡುಕ್ಲೇಬೇಕಾಗುತ್ತೆ. ಆ ಹುಡುಗರು ಮಾಡಿದ್ ನನಗೆ ಕೆಲಸನ ಗುರು ತುಂಬಾ ಇಷ್ಟ ಆಯ್ತು. ಅವ್ರಿಬ್ರು ಸೇರ್ಕೊಂಡು ನನ್ನ ಪ್ರತಿಯೊಂದು ಗಾಡಿನೂ ಅವರೇ ಕೆಲಸ ಮಾಡೋದು. ನಾನು ಯಾವ್ದೇ ಗಾಡಿ ತಂದ್ರೆ ಅವರೇ ಕೆಲಸ ಮಾಡೋದು. ಆದ್ರೆ ಅವ್ರಿಗೆ ಓಪನ್ ಆಗಿ ನಾನು ಹೇಳ್ದೆ, ನೋಡಪ್ಪ ಈ ಸತಿ ನನ್ನ ಹತ್ರ ಅಷ್ಟೊಂದು ಪೇಮೆಂಟ್ ಇಲ್ಲ, ಯಾಕಂದ್ರೆ ಗಾಡಿ ನಿಂತ್ಕೊಬಿಟ್ಟೈತೆ, 2 ಗಾಡಿ ಕಂದು ಕಟ್ಟಬೇಕು, ಪರಿಸ್ಥಿತಿ ಬೇರೆ ಹದಗಿಟ್ಬಿಟ್ಟೈತೆ ಅಂತ ಹೇಳಿದ್ಕೆ ಏನು ಯೋಚನೆ ಮಾಡಬೇಡ. ನನ್ನ ಫ್ರೆಂಡ್
ಕಾರ್ ಕೊಟ್ಟಿದ್ದೆ ಮಾರ್ಬಿಡೋ ಅಂತ ಹೇಳಿದೆ. ಆತ ತಗೊಂಡೋಗಿ 15 ದಿವಸ ಆಗಿತ್ತು. ಕಾರ್ ನೋಡಿ ಯಾವ ವ್ಯವಸ್ಥೆ ಆಗೈತೆ, ಸ್ಟಾರ್ಟೇ ಆಗ್ತಾಯಿಲ್ಲ ನಿನ್ನ ಕಾರು, ಯಾರಿಗೆ ಪಾಲ್ಟಿಗೆ ತೋರಿಸಿದ್ರು ಬಂದರೆ ಸ್ಟಾರ್ಟೇ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಬಿಡಪ್ಪ, ನಮ್ಮ ಗಾಡಿ ಇರೋ ಪರಿಸ್ಥಿತಿ ಆ ಥರ, ಇವಾಗ ನಮ್ಮ ಸಮಯ ಸರಿ ಇಲ್ಲ ಇದ್ದಾಗ ನಾವು ಸರಿಪಡಿಸ್ಕೊಳ್ಳೋಣ ಅಂತ ಏನು ಮಾಡಿದೆ, ಆ ಗಾಡಿ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗುರು. ಆ ಗಾಡಿ ನಿಂತಿರೋ ವ್ಯವಸ್ಥೆಗೂ ಅದಾಗಿರೋ ಗಲೀಜ್ಗೂ ನಮ್ಮ ಮಗನೂ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ನಮ್ಮ ಮಗ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಅಂತ ಆ ಗಾಡಿ ಅಲ್ಲಿಂದ ತಂದ್ಬಿಟ್ಟು ಸೈಡಲ್ಲಿರೋ ರೇಡಿಯಂ ಎಲ್ಲ ತೆಗ್ದು, ಈ ಗಾಡಿ ಮಾರೋದು ಬೇಡ, ಇವತ್ತಿಲ್ಲ ನಾಳೆ ಚೆನ್ನಾಗಿ ಆಗ್ತೀವಿ ನಾವು, ಇಕ್ಕಳನ ಕಾರ್ನ ಮನೆ ತಲೆ ನಿಲ್ಸ್ಬಿಡೋಣ ತಗೊಂಡೋಗಿ ಅಂತ ನಮ್ಮ ಮಗಾರು ಹೇಳಿದ್ರು. ಸರಿನಪ್ಪ ಆಯಿತು ಹಂಗೆ ಮಾಡು, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮನ್ನು ಬಿಟ್ಟು ಹೋಗಲ್ಲ ಅಂದಿದ್ಮೇಲೆ ಆ ವಸ್ತುನ ಚೆಲ್ಬಾರ್ದಲ್ವಾ. ಅದಕ್ಕೆ ನಾನೇನು ಮಾಡಿದೆ, ಮನೆ ತಗೊಂಡು ಹೊಲ್ಟೋಗ್ಬಿಡಪ್ಪ ಮನೆ ತಕ್ಕೆ, ಅಲ್ಲೇ ನಿಂತಿರ್ಲಿ ಮನೆ ತಲೆನೇ, ಏನಾಗಲ್ಲ, ಇಷ್ಟೇ ಕಷ್ಟ ಐತೆ, ಇನ್ನೇನು ಕಷ್ಟ ಬರುತ್ತೋ ಆ ಕಷ್ಟನ ಅನ್ಭವಿಸ್ಬಿಡೋಣ. ಇವಾಗ ಗಾಡಿ ರೆಡಿ ಮಾಡ್ಸ್ಕೊಂಡ್ ಬರ್ತೀನಿ ನಾನು, ನೀನು ಹೋಗು ಅಂತ ಹೇಳ್ಬಿಟ್ಟು ಆತನಿಗೆ ಮನೆ ತಕ್ಕ ಈ ಗಾಡಿ ಏನಾಗೈತೆ ಅಂತ ನೋಡಿದ್ರೆ ಇನ್ನೂ ಏನು ಆಗಿರ್ಲಿಲ್ಲ. ಯಾಕಂದ್ರೆ ಇನ್ನೂ ನಾಜಲ್ಗಳು ಬಂದಿರಲಿಲ್ಲ, ಬರೀ ಕ್ಯಾಬಿನ್ ಮಾತ್ರ ನಿಲ್ಸಿದ್ ಹೆಂಗ್ ನಿಲ್ಸಿದ್ವು ಹಂಗೆ ನಿಂತ್ಕೊಂಡಿತ್ತು. ಆ ಹುಡುಗರು ಪಾಪ ನಾಜಲ್ ರೆಡಿ ಆಗೈತೆ ಇಲ್ವಾ, ನಾಜಲ್ ಅಂಗಡಿ ಹತ್ರನೇ ಹೊಲ್ಟೋಗ್ಬಿಟ್ಟಾರೆ, ಅಲ್ಲೇ ಹೋಗಿ ಕಾಯ್ಕೊಂಡು ಕುತ್ಕೊಬಿಟ್ಟಾರೆ. ನಾನು ಅವ್ರನ್ನ ಹುಡಿಕೊಂಡು ನಾನು ಹೋದ್ರೆ ಒಳಗೆ ಆರಾಮಾಗಿ ಮಲಿಕೊಂಡವ್ರೆ. ಇದೇ ನಾಜಲ್ದು ರೆಡಿ ಮಾಡೋ ಅಂಗಡಿ ಗುರು. ನಾನು ಆಮೇಲೆ ರೆಡಿ ಆಯ್ತೇನಪ್ಪ ಅಂತ ಕೇಳಿದ್ಕೆ ರೆಡಿ ಮಾಡ್ತಾರಣ, ನಾವು ಹೇಳಿದೀವಿ ಅಡ್ಜಸ್ಟ್ಮೆಂಟಲ್ಲಿ ಮಾಡಿ, ಬರೋ ಮುಂದೆಗಡೆ ನೀಡ್ಲು ಮಾತ್ರ ಹಾಕಿ ಅಂತ ಹೇಳಿದೀವಿ ಅಂದ್ರೆ ನನಗೂ ಟೆನ್ಷನ್ ತಡೆಯಕ್ಕೆ ಆಗಲಿಲ್ಲ ಗುರು. ಆಮೇಲೆ ಇದನ್ನ ಬೋಲ್ಟ್ ಎಷ್ಟಪ್ಪ ಇದು ಅಂತ ಕೇಳಿದ್ಕೆ 3,500 ರೂಪಾಯಿ ಅಂತ ಗುರು. ಈ ಬೋಲ್ಟ್ ಒಂದೇ ಒಂದು ರಿಟರ್ನ್ ಪೈಪ್ ಬೋಲ್ಟ್, ಅದು 10 ಗ್ರಾಮ್ ಇಲ್ಲ ಗುರು, ಅದಕ್ಕೆ 3,500 ರೂಪಾಯಿ ಬೆಲೆ ಅಂತೆ. ಬಡವ್ರು ಬದುಕಬೇಕಾ ಇಲ್ಲ ಸತ್ತೋಗ್ಬಿಡ್ಬೇಕಾ, ಅದನ್ನ ರೆಡಿ ಮಾಡ್ಸೋಕ್ಕಾಗತ್ತಾ ಗುರು. 3,500 ರೂಪಾಯಿ ಒಂದು ಬೋಲ್ಟಿಗೆ ನಾವು ಇವ್ರು ಬೆಲೆ ಕಟ್ಟಿದ್ರೆ 3,500 ರೂಪಾಯಿ, ಅದನ್ನ ತಾನು ರೆಡಿ ಮಾಡೋದಿಲ್ಲ. ಅದಕ್ಕೆ ಆ ಹುಡುಗರು ನಗ್ತಾ ಇದ್ರು. ನೋಡಿ ನಗ್ತಿರನಪ್ಪ ಅಂದಿದ್ಕೆ, ಇಲ್ಲ ನಾನು ನಿಮ್ಮನ್ನ ನೋಡಿ ನಗ್ತಾ ಇಲ್ಲ, ಬನ್ನಿ ರೆಡಿ ಆಯ್ತು ನಾಜಲ್ಗಳು ಅಂತ ಹೇಳಿದ್ರು. ಅವ್ರು ಕ್ಲೀನಾಗಿ ರೆಡಿ ಮಾಡಿಕೊಟ್ರು. ಅವರು ಲೇಬರ್ ತಗೊಂಡಿದ್ದು ಕಮ್ಮಿನೇ ಗುರು, 1,700 ರೂಪಾಯಿ ಸರ್ವಿಸ್ ಚಾರ್ಜ್ ತಂದರೆ ಎಲ್ಲ ಟೋಟಲ್ ಆಗಿ ಮೆಟೀರಿಯಲ್ಗೆ 3,500 ರೂಪಾಯಿ ಖರ್ಚಾಯಿತು ನನಗೆ. ಪೇಮೆಂಟ್ ಎಲ್ಲ ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿಕೊಟ್ರು, ಕ್ಲೀನಾಗಿ ತಗೊಂಡೋಗಿ ಅದನ್ನ ನಾಜಲ್ಗಳನ್ನ ಅಂತ ಹೇಳಿದ್ರು. ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ ಗುರು. ನಿಮ್ಗೆ ಏನಾದರೂ ಇರಬೇಕು ಅಂತ ಹೇಳಿದ್ರೆ ಆ ಹುಡುಗರು ನಂಬರ್ ಹಾಕಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಳ್ಳಿ. ಆ ಹುಡುಗರ ಹತ್ರ ಸೂಪರಾಗಿ ಕೆಲಸ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಬಂದು ಕೆಲಸ ಮಾಡ್ತಾರೆ ಗುರು. ನೀವೆಲ್ಲೇ ನಿಂತ್ಕೊಂಡು ಬಾರಪ್ಪ ಕೆಲಸ ಮಾಡ್ಕೊಡು ಅಂದ್ರೆ ಕಡಿಮೆ ಲೇಬರ್ ತಂತಾರೆ. ಬಡವರಿಗೆ ಬಾದಾಮಿ ಗುರು ಅವು ಇಬ್ರು ಹುಡುಗರು, ಸೂಪರ್ ಕೆಲಸ, ಇಬ್ಬರು ನಂಬರ್ ಹಾಕ್ತೀನಿ, ನೀವು ಮಾಡಿಸ್ಕೊಳ್ಳಿ ಕೆಲಸ, ನಿಮ್ಗೆ ಗೊತ್ತಾಗುತ್ತೆ ಹುಡುಗರ ಬುದ್ಧಿ ಏನನ್ನೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕಣಪ್ಪ ಹೇಳಿದ್ ಕರೆಕ್ಟ್. ಇವರು ವಿಡಿಯೋದಲ್ಲಿ ಅಲ್ಲೆಲ್ಲ ಫಿಟ್ ಮಾಡ್ಬಿಟ್ಟು ಕೇಳಿದ್ರು ಗುರು. ಇಳಿದ್ಬಿಟ್ಟು ಏನ್ ಮಾಡಿದ್ರು, ಗಾಡಿ ಸ್ಟಾರ್ಟ್ ಮಾಡ್ಬೇಕಲ್ಲಪ್ಪ, ಇನ್ನು ಏರ್ ಫಿಲ್ಟರ್ ಒಂದ್ ಐತಲ್ಲ, ಆ ಏರ್ ಫಿಲ್ಟರ್ಗೆ ಏರ್ ಹೊಡೆದು ಆಲ್ರೆಡಿ ನಾನು ತುಂಬಾ ದಿವಸ ಆಗಿತ್ತು ಅದನ್ನ ಏರ್ ಫಿಲ್ಟರ್ ಕ್ಲೀನ್ ಮಾಡಿಲ್ಲ. ಆಮೇಲೆ ಗಾಡಿ ಸ್ಟಾರ್ಟ್ ಎಲ್ಲ ಮಾಡಿದ ತಕ್ಷಣ ವೈಬ್ಲಿಂಗ್ ಮಾತ್ರ ನಿಂತ್ಕೊಂಡಿಲ್ಲ. ವೈಬ್ಲಿಂಗ್ ಏನಕ್ಕೆ ನಿಂತ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ, ಮುಂದೆ ನೋಡ್ತಾ ಇರಿ. ಈ ಕಡೆ ಬಂದು ನೋಡ್ತೀನಿ, ಈ ಕಡೆ ಬಂದು ನಿಂತ್ಕೊಂಡು ನೋಡಿದ್ರು ವೈಬ್ಲಿಂಗ್ ಮಾತ್ರ ಲೆಫ್ಟ್ ಸೈಡ್ ಎಲ್ಲ ಬರ್ತಾ ಇತ್ತು. ನಾನು ಆಮೇಲೆ ಅವ್ರಿಗೂ ಹಂಗೂ ಹೇಳ್ದೆ, ನೋಡಪ್ಪ ಏನಾದ್ರು ಬೇರೆ ಪ್ರಾಬ್ಲಮ್ ಐತಾ, ಎಲ್ಲ ಬೆಡ್ಡಿಂಗ್ ಪ್ರಾಬ್ಲಮ್ ಅಣ್ಣ, ಬೆಡ್ಡಿಂಗ್ ಎಲ್ಲ ಚೆನ್ನಾಗಿ ಐತೆ ಕಣ, ಬೆಡ್ಡಿಂಗ್ ಹೋಗಿದ್ರೆ ಗಡ ಇಂಜಿನ್ ಅಲ್ಲಾಡಬೇಕು, ಲೆಫ್ಟ್ ಸೈಡಲ್ಲಿ ಮಾತ್ರ ಅಲ್ಲಾಡ್ತಾ ಇತ್ತು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡಪ್ಪ ನೋಡ್ಕೊಳ್ಳೋಣ ಅಂತ ಏನು ಮಾಡಿದೆ, ಹಿಂದಗಡೆ ಹೇರ್ ಲೀಕ್ ಆಗ್ತಾಯಿತ್ತು. ಅವ್ರಿಗೆ ಹೇಳ್ದೆ ಈ ಥರ ಹೇರ್ ಲೀಕ್ ಆಗ್ತಾಯಿತ್ತು ನೋಡಪ್ಪ ಅಂದಿದ್ದಕ್ಕೆ ಆ ಫಿಲ್ಟರ್ನ ಬಿಚ್ಬಿಟ್ಟು ಹಿಂದಗಡೆ ಅದೇನೋ ಬರುತ್ತಂತೆ, ಅದನ್ನ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇದನ್ನು ಜುಗಾಡೇನೆ, ಗೊತ್ತಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಅವ್ರ ಹತ್ರನೇ ಒಂದು ಲಬ್ಬರ್ ಇತ್ತು, ಇತ್ತಿಕ್ಕಿದ್ದೀನಣ್ಣ ಅದು ಹಾಕ್ಕೊಡ್ತೀನಿ ಅಂತ ಅದನ್ನೇ ಫಿಟ್ ಮಾಡಿದ್ರು. ಇದನ್ನ ಬಿಟ್ಟು ಇನ್ನೊಂದು ತೋರಿಸ್ತೀನಿ ಬನ್ನಿ, ಇನ್ನೊಂದು ಐತೆ ಗರಂ ಮಸಾಲ ಏರ್ ಫಿಲ್ಟರ್ ಕ್ಯಾಪ್ ಹೊಲ್ಟೋಗ್ಬಿಟ್ಟಿತ್ತು ಗುರು. ಆ ಕ್ಯಾಪ್ಗೆ ಒರಿಜಿನಲ್ ಕಂಬಿ ತಂದು ಅದನ್ನ ಕ್ಲೀನಾಗಿ ರೆಡಿ ಮಾಡಿಕೊಡ್ತಾರೆ ನೋಡಿ. ಇದನ್ನೇ ಅಡ್ಜಸ್ಟ್ಮೆಂಟು ಅಂತ ಹೇಳೋದು. ಯಾರ್ಯಾರಾದ್ರೂ ಇದನ್ನ ಹಾಕ್ತಾರೆ ಶೋರೂಮಲ್ಲಿ ಬಿಟ್ರೆ ಹಾಕಲ್ಲ, ಬಿಟ್ರೆ ಅದು ಹೊಲ್ಟೋಗೈತೆ, ಬೇರೆ ತರಬೇಕು, ಬೇರೆ ಹೊಸದ ಹಾಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ. ಇಂಥವ್ರನ್ನ ಹಿಡ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಇವ್ರ ಹತ್ರ ಕಷ್ಟ ಸುಖನ ಹಂಚ್ಕೊಂಡು ಎಲ್ಲ ಸಿಗುತ್ತೆ. ಅಡ್ಜಸ್ಟ್ಮೆಂಟ್ ಕೆಲಸ ಆಗುತ್ತೆ, ಕೆಲಸ ನೀಟಾಗಿ ಮಾಡ್ಕೊಡ್ತಾರೆ ಹುಡುಗರು. ನಮ್ಮ ಹತ್ರ ಎಷ್ಟೈತೋ ಅದೇ ಬಜೆಟಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಇಂಥವ್ರ ಹತ್ರ ಕೆಲಸ ಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಬನ್ನಿ. ಹೋಗ್ಬೇಡಿ. ಆಮೇಲೆ ವಿಡಿಯೋ ಮುಗೀತು ಅಂತ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಬೇಡಿದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ? ನಿಮ್ಮ ಹತ್ರ ನಾನು ಬೇಡ ಹೊಸ ಮುಖ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗೇ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.